ಏನಂದ್ರಿ ಮಾತಿನ ಮೇಲೆ ಹಿಡಿತಿರ್ಲಿ ಅಂದ್ರಿ. ಯಾವಾಗಲೂ ನಾವು ಏನು ಮಾತಾಡ್ತೇವಲ್ಲ ಪ್ರಜ್ಞೆ ಇಟ್ಟುಕೊಂಡು ಮಾತಾಡಬೇಕು. ಆ ಮಾತು ಪ್ರಜ್ಞೆ ಇರಬೇಕು, ಆ ಮಾತಿನಲ್ಲಿ ಶಕ್ತಿ ಇರಬೇಕು. ನಾ ಮಾತಾಡೋ ಮಾತು ಎಲ್ಲಿ ತಟ್ಟಲಾರ್ದೆ ಕಡ್ಯಾಕ ಆಗ್ತದ ಅನ್ನೋದು ಮನಸ್ಸಿಗೆ ಖಾತ್ರಿ ಇರಬೇಕು. ಹೆಂಗಾಯ್ತು ಗೊತ್ತದೇನ್ರಿ ಇದು? ಈಗ ಹೆಂಗಾಯ್ತ್ರಿ? ಬಹಳ ಚಂದ ಹೇಳಿದ್ರ ಸತ್ಯಪ್ಪ ಮಾಸ್ತರ್ ಅವ್ರು ಇಟ್ಟೋತ್ತಾನ. ಇರ್ಲಿ ಅಲ್ ಮತ್ತ ಅವ್ರು ಒಂದು ಪಾಲೆ ಹಿಡ್ದಾರ ಹೇಳಬೇಕಲ್ಲ ಮಹಾರಾಜ್ರ. ಪಾಲ ಹಿಡಿಲಿ, ಹಿಡಿದು ಬೆಳೆಸ್ಲಿ, ಅದಕ್ಕೆ ಬ್ಯಾಡ ಅಂದಿಲ್ಲ. ಮತ್ತೆ ಅದಕ್ಕೆ ಬ್ಯಾಡ ಅಂದಿ. ಒಂದ್ ಮಾತು ಹೇಳಿದ್ರ ನೋಡಿದ್ರಿ ನೀವು? ರಾವಣ ಸೀತಾಗ ಲಂಕಾ ಪಟ್ಟಣದಾಗ ಒಯ್ದೇ ಇಲ್ಲ ಅಂದ್ರ ಒಯ್ದಿಲ್ಲ. ಹೌದಿಲ್ರಿ? ಹೌದು. ಈ ಮಾತು ಹೇಳ್ಯಾರ ಅಂದ್ರೆ ಇದೇ ಮಾತಿಗೆ ಭದ್ರಾಗಿ ಉಳ್ಕೋಬೇಕು. ಹೌದಲ್ಲ? ದಂಡಿತನ ಹಂಗೆ ಉಳಿಬೇಕಲ್ಲ. ನಡಮಧ್ಯದಾಗ ಬಂದು ನಾ ಮೊದಲಿ ಮಾತು ಮಾತಾಡಿನಲ್ಲ, ಈ ಮಾತು ಕೇಳಿದ್ರೆ ನಾ ಎಲ್ಲಾರ ಸಿಗಿಬಿದ್ದು ನಾನು ಪ್ರಜ್ಞೆ ಬಿಟ್ಟು ಒಂದು ಮಾತು ಮಾತಾಡಿದ್ರೆ ನೋಡಿದ್ರಲ್ಲ ಏನತ್ತ? ಅಶೋಕವನದೊಳಗೆ ಸೀತಾ ಒಂದು ಕಡ್ಡಿ ಹಿಡ್ಕೊಂಡು ಕೂತಿಳು. ಕಡ್ಡಿಗೆ ನೋಡಿ ಕಡ್ಡಿಗೆ ಮಾತಾಡದ ಕೂಡಲೇ ರಾವಣ 10 ಮಾರ ಹಿಂದೆ ಸರಿತಿದ್ದ. ಸತ್ಯಪ್ಪ ಮಾಸ್ತರ, ನಿಮ್ಮ ಬಾಯಿಲೇ ಹೇಳಿರಿ ಲಂಕಾ ಪಟ್ಟಣಕ್ಕೆ ಸೀತಾ ಹೋಗಿಲ್ಲ ಅಂತ ಹೇಳಿ. ಈಕಿ ಅಶೋಕವನದ ಕಡ್ಡಿ ಹಿಡ್ದಕ್ಕೆ ಈಕಿ ಯಾವಾಗ ಸೀತಾ? ಹಳ್ಳೂರು ಸೀತಾ. ಆಕಿ ಯಾವ ಸೀತಾ? ಇಲ್ಲ, ಹಿಂಗ್ ಮತ್ತವ್ರ ಹೆಸರಿಟ್ಟು ಒಯ್ಲಕ್ ಬರಂಗ್ರಿ ಹಿಂಗ ಅಲ್ಲ. ಮತ್ ಹೇಳಿದ್ರ ಅವರು ನಿಮಗ್ ಭಾಳ ಶಾಣೆ ಹತ್ತಿನ, ನೀವು ಹೆಚ್ಚತ್ ಹೇಳಿ ಹತ್ತಿನ ಖರೆ ಇದು ಒಂದೇ ಬಿಡಿಸ್ರಿ ನೀವು ಅಂದ್ರ ಅವರು. ಸೀತಾ ಕಡ್ಡಿ ಹಿಡಿದು ಕಡ್ಡಿ ಜೊತೆ ಏನು ಮಾತಾಡ್ತಿದ್ದಳು, ರಾವಣ 10 ಮಾರ ಹಿಂದೆ ಯಾಕೆ ಸರಿತಿದ್ದ? ಇದು ಒಂದು ಬಿಡಿಸಿದ್ರಿ ಅಂದ್ರೆ ನೀವು ಶಾಣ್ಯಾರ ಒಪ್ಕೋತೀನಿ. ಹಿಂಗೆ ಅಂದಾರಿಲ್ರಿ? ಹಿಂಗೆ ಅಂದಾರ. ಮತ್ತೆ ಬಡಿಗೆ ಗಿಡಿ ತೋತೀನಿ ಅಂದಾರ ನಿಮ್ಗೆ. ಒಂದು ಮಾತು ಹೇಳ್ತಾ, ಯಾರು ದಶರಥನ ಮಕ್ಕಳ ಎಲ್ಲರದು ಲಗ್ನ ಆಯ್ತು. 4 ಮಂದಿದು. ಹೌದಿಲ್ರಿ? 4 ಮಂದಿ ಸ್ವಸ್ಥ್ಯಾರ ಮನೆಗೆ ನಡಿಲಾಕ ಬಂದ್ರು. ಬಂದಿರ್ಬೇಕಲ್ಲ. ನಡಿಲಾಕ ಬಂದ ಬಳಕ ದಶರಥ ರಾಜ ಒಂದು ಮಾತು ಹೇಳ್ತಾನ. ಏನ್ ಹೇಳ್ತಾನ್ರಿ? ನೀವು 4 ಮಂದಿ ಸೈಸ್ತ್ಯಾರ ಪೈಕಿ ಯಾರ ಕೈ ಅಡಿಗೆ ಅತಿ ರುಚಿ ಆಗ್ತದ? ಹೌದು. ನಾ ಚೆಕ್ ಮಾಡಾವಿದ್ದ, ನೀವು 4 ಮಂದಿ ಅಡಿಗೆ ಮಾಡ್ರಿ ಅಂದ. ಈಗ ಚೆಕ್ ಮಾಡವನ ದಶರಥ ರಾಜ. ಹೌದು. ಯಾರ ಕೈ ಅಡಿಗೆ ಅತಿ ರುಚಿ ಆಗ್ತದ ನೋಡವಿದ್ದನು ಅಡಿಗೆ ಮಾಡ್ರಿ ಅಂದ ಕೂಡಲೇ ಎಲ್ಲರೂ ತಮಗ ಅನುಕೂಲ ಆದಂಗ ಅತಿ ರುಚಿಯಾದ ಅಡಿಗೆ ಮಾಡಿ ತಂದು ಕೊಟ್ಟಾರ. ದಂಡಿ ಪಾಳಿ ಸೀತಾಗ ಬತ್ತಲ್ಲ. ಅಕ್ಕಿನೂ 3 ಮಂದಿ ಸಸ್ತ್ಯಾರ ಮಾಡ್ದಂಗ ಇಕ್ಕಿನೂ ತನಗ ತಿಳಿದಂಗ ಅತಿ ಉತ್ತಮವಾದ ಅಡಿಗೆ ಮಾಡಿ ಎಲ್ಲ ತೊಂಡ ತಂದ ದಶರಥ ರಾಜನ ಮುಂದೆ ತಾಟ ಇಟ್ಟಳ ಮಾವನ ಮುಂದ. ಗಡಬಡಿಯಾಗಿ ಎಲ್ಲ ನೀಡ್ಕೊಂಡು ಬರುದ್ರ ಮುಂದೆ ಒಂದು ಕಡ್ಡಿ ಬಿದ್ದಿತ್ತ ಅಗಲಿನೊಳಗ. ಅದ್ರಾಗ ಆ ತಾಟಿನೊಳಗ ಏನು ಕಂಡು ಹಿಡಿಯವ್ರತ್ತಿ ನಾವು. ತಾಟಿನೊಳಗ ಕಡ್ಡಿ ಬಿದ್ದಿತ್ತು. ತಾಟ ದಶರಥ ರಾಜನ ಮುಂದೆ ಇಟ್ಟು ಹಿಂದೆ ಸರಟಿಗೆ ಆ ಕಡ್ಡಿ ಕಾಣಿಸ್ತು. ಸೀತಾದೇವಿ ಹಿಂಗೆ ತಿಳ್ಕೊಂಡ್ಳು. ಹೆಂಗ? ಮಾವನ ಮುಂದೆ ತಾಟ ಹಚ್ಚಿದ, ತಾಟಿನೊಳಗ ನನ್ನ ಕೈ ಹಾಕಿ ಆ ಕಡ್ಡಿ ತೆಗಿತೀನಂದ್ರ ಯೋಗ್ಯ ಅಲ್ಲ. ಅಲ್ಲದು, ಇದು ಯೋಗ್ಯ ಅಲ್ಲ. ಅಲ್ಲ. ಇನ್ ಹೆಂಗ ಮಾಡ್ಲತ್ತೇಳಿ ದಶರಥ ರಾಜ ಇದೆಲ್ಲ ನೋಡ್ತಿದ್ದವ. ನೋಡ್ತಾನ. ಕಡ್ಡಿ ಬಿದ್ದುದು ನೋಡ್ಯಾನ. ಸೀತಾನ ಮನಸ್ಸಿನೊಳಗೆ ಉದ್ರೇಕಾಗುದು ನೋಡ್ತಾನ. ಅವರಲ್ಲಿ ಜ್ಞಾನ ಅಂತದಿತ್ತು. ಹಿಂದ ಸರದ ನಿತ್ತು ಸೀತಾ ಕಣ್ಣು ಕಿಸಿದ್ರ ಆ ಕಡ್ಡಿ ಸುಟ್ಟು ಭಸ್ಮಾಗಿ ಹೋಯ್ತು ತಾಟಿನೊಳಗಿಂದು. ನೋಡ್ರಿ ಎಂತ ಸಸಿ ಇದ್ದಿರ್ಬೇಕ್ರಿ. ಹಿಂದ ಸರದ ಕೈ ಹಾಕಿಲ್ಲ ಅಗಲಿನೊಳಗ. ಕಣ್ಣು ಕಿಸದು ನೋಡಿದ್ರ ಕಡ್ಡಿ ಸುಟ್ಟೋಯ್ತು. ಇದನ್ನೆಲ್ಲ ದಶರಥ ರಾಜ ಕಣ್ಣಾರೆ ನೋಡಿ ಸೊಸಿ ಬಾ ಮುಂದೆ ಸೀತಾದೇವಿಗೆ ಹೇಳ್ತಾನ. ಅಡಿಗೆ ಅತಿ ಉತ್ತಮನಿಂದ ಆಗ್ಯದ ಬಿಟ್ಟದ ಅದು ಒತ್ತಟೆ ಇರ್ಲಿ ಅಂದವ. ನೀ ಇಂಥ ಶಕ್ತಿ ಅದ ನಿನ್ನಲ್ಲಿ, ನೀ ಉಗ್ರಗಣ್ಣ ಸಿಟ್ಟಿನ ಕಣ್ಣ ತೆರೆದು ನೋಡಿದ್ರ ಅಗಲೊಳಗಿರ್ತಕ್ಕಂಥ ಕಡ್ಡಿ ಸುಟ್ಟು ಹೋಗ್ಯದ. ನಿರ್ಜೀವಿ ಕಡ್ಡಿ. ಇಂಥ ಕೋಪದ ಕಣ್ಣು ಇನ್ನೊಬ್ಬರ ಮೇಲೆ, ಇಂಥ ಸಿಟ್ಟಿನ ಕಣ್ಣು ಇನ್ನೊಬ್ಬರ ಮೇಲೆ ತೆರೆದ್ರೆ ಇನ್ನೊಬ್ಬರು ಸಹಿತ ಸುಟ್ಟು ಹೋಗ್ತಾರ. ನಿನಗೊಂದು ಮಾವನ ಆಜ್ಞೆ ಅದ ತಿಳ್ಕೊ ಅಂದವ. ಏನಂದ? ನಿನಗೆ ಯಾವಾಗ ಸಿಟ್ಟು ಬರ್ತದ ಈ ಕಡ್ಡಿಗೆ ನೋಡಿ ಕಣ್ಣು ಕಿಸಿ ಮತ್ತೊಬ್ಬರ ಮೇಲೆ ನೋಡಿ ಕಣ್ಣು ಕಿಸಿದಿರಿ ಅಂದ್ರೆ ಸುಟ್ಟು ಹೋಗ್ತಾರ, ಭಸ್ಮ ಆಗ್ತದ. ಅದರ ಸಲುವಾಗಿ ಸೀತಾಗ ಯಾವಾಗ ಸಿಟ್ಟು ಬರ್ತದಲ್ಲ ಆವಾಗ ಆ ಕಡ್ಡಿ ನೋಡ್ತಿದ್ದಳು. ರಾವಣ ಸನಿ ಬಂದಂದ್ರೆ ಸಿಟ್ಟು ಬರ್ತಿತ್ತಕ್ಕಿಗೆ ಆ ಕಡ್ಡಿಗೆ ನೋಡ್ತಿದ್ದಳು. ಕಣ್ಣು ತೆರೆದ್ರೆ ಸುಟ್ಟು ಹೋಗ್ತಾನಂತೇಳಿ. ಇದು ನಿಮ್ಮ ಮಾತಿನ ಉತ್ತರ. ಅರ್ಜುನ್ಗತ್ತು ರೊಟ್ಟಿ ಸುಡಲ್ಲಯ್ಯ ಒಲ್ಯಾಗ.
ಇದು ನಿಮ್ಮ ಮಾತಿನ ಉತ್ತರ. ಹೌದು. ನೀವು ಹ್ಯಾಂಗ ಕೇಳಿರಲ್ಲ ಅದರಂತೆನೆ ನಾವೊಂದು ಕೇಳಿದ್ದು ನಿಮ್ಗ. ಏನಂತ? ನೀವು 33 ಕೋಟಿ ದೇವತೆಗಳೆಲ್ಲ ರಾವಣನ ಪ್ಯಾಟುಣಿಗೆ ಆಗಿರಿ, ಎಷ್ಟು ದಿನ ಇದ್ರಿ ಅಂದ ಕೂಡಲೇ ಒಂದು ಆ ರಾವಣನ ಪುರಾಣದೊಳಗಿಂದ ಒಂದು ಮಾತು ಹೇಳಿದ್ರಿ ಇವರು. ಅವ್ರು ಅಂದ್ರು ಬರೋಬರಿ ಅದ್ರ ಪ್ಯಾಟೂಣಿಗೆ ಎಟ್ಟು ಇರ್ತಾವ್ರಿ ಏರ್ಲಕ್ಕಂದ್ರ ಅವ್ರು 9 ಪ್ಯಾಟುಣಿಗೆ ಅದಾವ. 9 ಪ್ಯಾಟುಣಿಗೆ ಒಳಗೆ ಒಬ್ಬೊಬ್ಬ ಒಂದೊಂದು ಗ್ರಹ ನವಗ್ರಹಗಳಿಗೆ ಪ್ಯಾಟುಣಿಗೆ ಮಾಡಿ ತುಳಿದಾರ, ದೇವತೆಗಳಿಗೆ ತುಳಿದಿಲ್ಲ. ಹೌದು ಹೌದು. ದೇವತೆಗಳಿಗೆ ತುಳಿದದ್ದು ಕೊಟ್ಟಾರ ಮಾಸ್ತರ, ನವಗ್ರಹಗಳಿಗೆ ತುಳಿದದ್ದು ಕೊಟ್ಟಾರ. ರಾವಣ ಗ್ರಂಥದೊಳಗ ನವಗ್ರಹಗಳಿಗೆ ತುಳಿದದ್ದು ಕೊಟ್ಟಾರ. ವಚನ ರೂಪ ರಾಮಾಯಣ ಕಾಗಬ್ರಸುಂಡಿ ರಾಮಾಯಣದೊಳಗೆ 33 ಕೋಟಿ ದೇವತೆಗಳಿಗೆ ತುಳಿದದ್ದು ಕೊಟ್ಟಾರ. ಅವ್ರಿಗೆ ಹಿಂಗೆ ಹೇಳ್ರಿ ಮೊದಲ. ಹೆಂಗ? ರಾಮಾಯಣರಿ ಎಟ್ಟು ಓದಿದಿ, ರಾಮಾಯಣ ಎಟ್ಟು ಅವತ್ತು ಹಿಂಗೆ ಕೇಳ್ರಿ. ಅದನ್ನು ಕೊಟ್ಟಾರ, ಇದನ್ನು ಕೊಟ್ಟಾರ. ನೀವು ಕೇಳಿದ ಪ್ರಶ್ನೆಗೆ ಹೆಂಗೆ ನಾವು ಉತ್ತರ ಹೇಳಿವಲ್ಲ, ಹಂಗೆ ಅದು ಬ್ಯಾರೆ ಅದು ಮುಂದೆ ಅವರೇ ಹೇಳ್ತಾರ. ಅವ್ರು ಯಾಕೆ ಹೇಳ್ತಾರೆ? ನಾವು ನಿಮಗೆ ಕೇಳಿದ ಅವ್ರು ಯಾಕೆ ಹೇಳ್ತಾರೆ? ಅದ್ರ ಈಗ ನೀವು ನಮಗೆ ಕೇಳಿದ್ರಿ ಕಡ್ಡಿ ಯಾರು ಮಾತಾಡ್ತಿತ್ತು, ಯಾಕೆ ಕಡ್ಡಿಗೆ ನೋಡ್ತಿದ್ರು, ನಮ್ಗೆ ತಿಳಿದಟ್ಟು ಹೇಳಿದೆವು. ಕರೆಕ್ಟ್ ಅದಂದ್ರಿ ಕರೆಕ್ಟ್ ಅನ್ರಿ, ಅಲ್ಲಿದು ತಪ್ಪದಿದು ಹಿಂಗದಂದ್ರೆ ಬೇರೆ ಹೇಳ್ರಿ. ಉದ್ರಿ ಇಲ್ಲ ವಿಷಯದ ಪೂರ್ತಿ ಯಾಕ್ರಿ? ಯಾವಾಗಲೂ ಅದಕ್ಕಲ್ಲಿ ನಾವು ತರುವಂದ ಮ್ಯಾಳಿಗೆ ಏನು ಹೇಳ್ತೇವ್ರಿ, ಏನಂತ? ಮಾತಿಂದು ಶಬ್ದದ ಅರ್ಥ ತಿಳಿತಿತ್ತಂದ್ರೆ ವಾದ ಹಾಕತ್ತ ಬರ್ರಿ. ಅರ್ಥ ತಿಳಿಕಂದ್ರೆ ವಾದ ಬ್ಯಾಡ್ರಿ. ಇದು ಹೆಂಗಾಗ್ತದೆ ಹೇಳಿ ನಿಮಗ. ಅವಾಗಿನ ಕಾಲಕ್ಕೆ ಸಂಡಾಸ್ಗೆ ಹೋಗ್ಲಕ್ಕ ಚರಿಗೆ ಹೊರಗೆ ತುಂಬಿಡ್ತಿರು. ಈಗ ಮಹಾರಾಜರ ನಡ್ಮಧ್ಯದಾಗ ಚರ್ಗಿ ತುಂಬಿಡ್ತಿದ್ರು. ಅದಕ್ಕಾಗಿ ಯಾರ ಹಿಂದೆ ಸರ್ದ್ರಿ ಅಂದ್ರೆ ಗಂಡು ಹೋಗಿ ಬರುತ್ತಾನ ಚರ್ಗಿ ತೊಗೊಂಡು ಬಾಗಲಾಗೆ ನಿಂದಿರ್ತಿರು. ಹೌದಿಲ್ಲ? ಹಂಗ ಚರ್ಗಿ ತುಂಬಿ ಬಾಕಲಿಕ್ಕೆ ಇಡ್ತಿರು. ಮುಂಜಾನೆ ಚರ್ಗಿ ತೊಗೊಂಡು ಹೋಗ್ಲಕ್ಕ ಹೋಗೋಣ ಬರೋಣ ಕೈ ತಕೊಳ್ಳಿ ಅಂತ ಹೇಳಿ ಇಟ್ಟಿರ್ಬೇಕು ತುಂಬಿ. ಉದಾಹರಣೆ ಹೇಳ್ತೀನಿ ನಿನಗೆ. ನೀವು ಬೇಕಾದ ಹೇಳ್ರಿ, ಖರೆ ನನಗೆ ತಿಳಿಯಾಗಿ ಹೇಳ್ರಿ. ಅದೇ ನಿನಗೆ ತಿಳಿಯಾಗಿ ಹೇಳ್ತ. ಬಾಕಲಾಗ ಹೊರಗೆ ಕಟ್ಟಿ ಮ್ಯಾಗ ಚರ್ಗಿ ತುಂಬಿಟ್ಟಾರ. ಹೌದು. 10 ಮುಣಿಗೆ ಹುಡುಗ ಬಂದು ಕೆಂಪು ಬಣ್ಣ ಹಾಕಿ ಆ ಚರ್ಗ್ಯಾಗ ಆಡ್ಯಾನ. ಕಣ್ಣಸ್ಕಾಗಿ ಅದ ಕೆಂಪು ಬಣ್ಣ ಬರ್ಕ್ಯಾದ ಒಳಗ. ಆ ಸಂಡಾಸ್ಗೆ ಹೋಗಿ ಚರ್ಗ್ಯಾಗ ಕೆಂಪು ಬಣ್ಣ ಬರ್ಕ್ಯಾನವ. ಆಡ್ಯಾನವ. ಆಡಿ ಆ ತುಂಬು ಚರ್ಗಿ ಅಲ್ಲೇ ಬಿಟ್ಟು ಇದನ್ನು ಹುಡುಗ ಮಕ್ಕೊಂಡದ. ಆ 70 ವರ್ಷದ ಮುದುಕ ನಸಿಕನಾಗಿ ಅದೇ ಚರ್ಗಿ ತೊಗೊಂಡು ಸಂಡಾಸ್ಗೆ ಹೋಗ್ಯಾನವ. ದಿನ ನೀರು ತುಂಬಿಟ್ಟಂಗೆ ಇಟ್ರ ಕತ್ಲಾಗ ಏನ್ ಕಾಣಿಸ್? ಅದು ಕೆಂಪು ಬಣ್ಣದ್ರಿ ಎದ್ರಾಗ. ಅವನಿಗೇನ್ ಕಾಣಿಸ್ಬೇಕು? ಕತ್ಲಿನೇ ಕತ್ಲಿ. ಆ ಚರ್ಗಿ ನಸಿಕನಾಗ ತೊಗೊಂಡು ಹೋಗ್ಯಾನ. ಅದು ಸಂಡಾಸ್ ಕೂತು ನೀರು ತೊಗೊಳ್ಳುವಾಗ ಮೈ ಎಲ್ಲ ತುಂಬಾ ರಗತ್ತೆ. ಮತ್ತೆ ಕೆಂಪು ಬಣ್ಣ ಅದು ಎಲ್ಲ ತುಂಬಾ ರಗತ್ತೆ ಹತ್ತಿ. ಅದು ನಸಿಕನಾಗ ಬಂದು ಮುದುಕ ಬಡಿಗೆ ಹಿಡ್ಕೊಂಡು ಬಂದು ನೋಡಿ ಕೇಸಿಂದ ಒಳಗೆ ಬೆಳಕನಾಗ ಹೋಗ್ತಾನ. ಮೈ ತುಂಬ ಎಲ್ಲ ರಗತ್ತ, ಧೋತ್ರ ರಗತ್ತ, ಕೆಂಪ ರಗತ್ತ. ನಾ ಇನ್ನು ಸಾಯ್ತೀನಿ ಅಂತ ಹೇಳಿ ಬಂದು ಕೌದ್ಯಾಗ ಬಿದ್ದು ಬಿಡ್ತಾವ. ಹಚ್ಕೊಂಡು ಏ ಯವ್ವ ಏ ಯಪ್ಪ ಏ ಯವ್ವ ಕೌದಿ ಮ್ಯಾಗ ಅಯ್ನ ಮನ್ಯಾನ ಮಂದಿ ಎಲ್ಲ ಎದ್ದಿತ್ತು. ನಸಿಕನಾಗ ಮುದುಕ ಹಿಂಗೆ ಯಾಕೆ ಮಾಡ್ಲಕ್ಕ? ಹೋಗಾಕರ ಥೀಕೆ ಇತ್ತು. ಹಿಂಗೆ ಯಾಕೆ ಮಾಡ್ಲ? ಏನಾಗ್ಯದ ಕಕ್ಕ? ನಂದು ಮುಗೀತು. ಇನ್ನು 5 ಮಿನಿಟಿನ ಅವನ ನಾನು ಖಂಡಾಪತಿ 10 ಲೀಟರ್ ನಂದು ರಗತ್ ಹೋಗ್ಯದ. ನಾ ಖಲಾಸ ಆತ. ಹೌದು ಹೌದು ಹೌದು. ಏನಾಗ್ಯದ ನೋಡ್ರಿ, ಕೌದಿ ತೆಗೆದು ಧೋತ್ರ ರಗತ್ತ. ಕೌದಿ ಮ್ಯಾಗಿನ ತೆಗೆದು ನೋಡ್ತಾರ, ಮೈ ತುಂಬ ಎಲ್ಲ ರಗತ್ತ. ಓಡ್ಕೊ ಡಾಕ್ಟರ್ ತಗೊಂಬರ್ರಿ, ಡಾಕ್ಟರ್ ತಗೊಂಡ. ಹೌದು ಹೌದು. ಹೋಗಿ ಡಾಕ್ಟರ್ ತಂದ್ರು. ಆ ಡಾಕ್ಟರ್ ಅವನ ಕೈಯನ್ ರಗತ್ತ ಅವ ಚೆಕಿಂಗ್ ಕಳಿಸದತ್ರಿ. ಮತ್ತೆ ಈ ನಮ್ಮ ರಗತ್ ಬಿದ್ದದಂದ್ರೆ ಇದು ಚಲೋ ಎಲ್ಲ ತರ ಚೆಕಪ್ ಮಾಡ್ಬೇಕಾಗ್ತದ. ಅದು ರಿಪೋರ್ಟ್ ಬರ್ಲಾಕ 8 ದಿನ ಹತ್ತದ ಹೇಳ್ದತ್ತವ ಡಾಕ್ಟರ್. ಬಹುತೇಕ ಹೊರದೇಶಕ್ಕೆ ಕಳಿಸಿರ್ಬೇಕದು. 8 ದಿನಕ್ಕೆ ರಿಪೋರ್ಟ್ ಬರ್ತದಂದತ್ತ. ಇನ್ಯಾನ್ ಮಾಡೋದಂತ ಹೇಳಿ ಮಕ್ಕೋತ ಆಟಾಟಿಗೆ ಬಣ್ಣ ಮಾಡಿತ್ ನೋಡ್ರಿ ಹುಡುಗ. ಅದು ಎದ್ದತ್ತ. ನನ್ ಚರ್ಗ್ಯಾಗ ಬಣ್ಣ ಮಾಡಿದ. ಎಲ್ಲಿ ಕೊಡ್ರಿ? ಯಾರು ಒಯ್ದಿರಿ? ಬಣ್ಣ ಎಲ್ಲಿ ಮಾಡಿದಿ? ಹೊರಗಿನ ಚರ್ಗ್ಯಾಗ ಮಾಡಿದ್ವಿ. ಹೌದು. ಅವಾಗ ಎಲ್ಲಾರು ಬಂದು ನೋಡ್ತಾರೆ, ಬಣ್ಣ ಹಾಕೋದು ಚರಿಗೆ ಒಯ್ದು ಮುದಕ್ ಹಿಂಗೆ ಮಕ್ಕೊಂಡ ಅಂತೇಳಿ ಎಲ್ಲಾರು ಬಂದು ಬೈದಿರತ್ತ. ಏಯ್ ಕಕ್ಕ, ಆ ಮುಂಜಾನೆ ಮೊಮ್ಮಗ ರಾತ್ರಿ ಕೆಂಪು ಬಣ್ಣ ಹಾಕಿಟ್ಟಾನ, ಅದು ಒಯ್ದಿದಿ, ಬಣ್ಣ ಹಚ್ಕೊಂಡಿದಿ. ನಿನಗೇನು ಬ್ಯಾನೆ? ಹೇಳು ಚಟ್ನಿ ಅದು ಕೂತತ್ರಿ. ಉಳದಲ್ಲ ಯಾನಿ ಅಲ್ಲಿ. ಯಾಕೆ ಹಿಂಗ ಆಗ್ತದಂದ ಮನುಷ್ಯಾಗ ಭ್ರಾಂತಿ ಆಗ್ತದ. ಹೌದೌದು. ಈ ಭ್ರಾಂತಿ ಮೊದಲು ಯಾವಾದ ಅನ್ನೋದು ಮೊದಲು ಇಚ್ಛಾರ ಬೇಕು. ಹೌದು. ಅದಕ್ಕೆ ವಿಚಾರ ಮನುಷ್ಯನಲ್ಲಿ ಇತ್ತಂದ್ರೆ ಯಾವಾಗಲೂ ನಿನ್ನಲ್ಲಿ ಜ್ಞಾನ ಮುಂದೆ ಹೊಳಿತದ. ಈ ಮಾತು ನಾವು ಮಾತಾಡಿದ್ರೆ ಏನಾಗ್ತದೆ? ಹಿಂಗಾರೆ ಇಲ್ಲಿ ರಾಮಾಯಣ ಇಸಾಯಿ ನಡೆದದ. ನೀ ರಾಮನ ಪಾರ್ಟಿ, ನಾವು
ರಾವಣನ ಪಾರ್ಟಿ. ಇಲ್ಲಿ ಈಶೆ ನಿನಗೆ ಏನ್ ಹೇಳಿದೇವ್ ನಾವು, ಈಶೆ ಹಿಂಜುದದ. ಹೌದು. ಯಾರಲ್ಲಿ ಏನು ತಾಕತ್ತದು ಕುಡುದದ. ಹೌದು. ಒಂದು ಮಾತು ಹೇಳ್ತೇನೆ ನಿನಗ, ಒಂದ್ಯಾಕ ಎಟ್ ಬಿ ಹೇಳ್ರಿ, ಖರೆ ತಿಳಿಯಂಗ ಹೇಳ್ರಿ. ರಾವಣಗೆ ಹೆಂಡ್ರಿ ಎಷ್ಟು ಮಂದಿ? ನನಗೇನು ಗೊತ್ತ್ರಿ ಅದು? 80,000 ಮಂದಿ. ಹಾ, 80,000. ಮಹಾರಾಜ್ರ ಇವ್ರು ಏನ್ ರಾಮ 10 ಅವತಾರ ತೊಟ್ಟಲ್ಲ, 10 ಅವತಾರ ಪೈಕಿ ಕೃಷ್ಣಂದು ಅವತಾರ ಅವಂದಿಯಲ್ಲ, ಅವನಿಗೆ 16,000 ಹೆಂಡ್ರು. ಇವನ್ 5 ಪಟ್ಟು ರಾವಣಗ ಅವನು. ನೀ ಹಂಗ ಮಾಡವಿದ್ದಿ. ಇದರಾಗೆ ವಾಜ್ಯ ಆಗಿ ಹೋದಲ್ಲ 5 ಪಟ್ಟ 16 5 80,000. ಎಷ್ಟು ಹೆಂಡ್ರು? 80,000. 80,000 ಹೆಂಡ್ರು. ಒಮ್ಮೆ ಎಲ್ಲ 80,000 ಹೆಂಡ್ರದೊಳಗೆ ಎಲ್ಲಕ್ಕಿಂತ ದೊಡ್ಡಕ್ಕಿ ಯಾರು? ಮಂಡೋದರಿ. ಮಂಡೋದರಿ. ಮಂಡೋದರಿ ಗಂಡಗೆ ಬಂದ ಪ್ರಶ್ನೆ ಮಾಡ್ಯಾಳ. ಏನಂತ? ರಾಜ, ನಿನಗೆ ಎಲ್ಲಕ್ಕಿಂತ ಪ್ರೀತಿ ಹೆಣ್ತಿ ಯಾವಕ್ಕಿ? ನೋಡ್ರಿ ಪ್ರಶ್ನೆ ಹೆಂಗದ. ನಿನಗ 80,000 ಹೆಂಡ್ರ ಪೈಕಿ ಅತಿಯಾದ ಪ್ರೀತಿ ಹೆಂಡತಿ ಯಾವಕ್ಕಿ? 80,000ದೊಳಗೆ ನಿನ್ನ ಹೆಂಡ್ರ ಅದಾರ. ಅತಿ ಪ್ರೀತಿ ಯಾವಕ್ಕಿ ಹೆಂಡತಿ ಯಾವಕ್ಕಿ? ಹೇಳಕ್ಕಿನ ಹೆಸರು ಹೇಳು. ದೊಡ್ಡಕ್ಕಿ ಹೆಂಡತಿ ಕೇಳಿದಳು ಮಂಡೋದರಿ. ಅವಾಗ ಅಂದವ, ನಾಳಿಗೆ ಹೇಳ್ತೀನಿ ಅಂದವ. ಯಾಕ ನಾಳಿಗೆ? ಯಾಕ ಅಂದ್ರೆ ಸುಳ್ಳು ಹೇಳ್ಬೇಡ ಅಂದಳಿಕಿ. ಇದ್ದಕ್ಕಿದ್ದಂಗೆ ಖರೆ ಹೇಳು. ನಾ ಇದ್ದಕ್ಕಿದ್ದಂಗೆ ಖರೆ ಹೇಳು ನನ್ನ ಮುಂದೆ. ಸುಳ್ಳು ಹೇಳ್ಬೇಡ ಅಂದಳು ಮಂಡೋದರಿ. ಸುಳ್ಳು ಹೇಳ್ಬೇಡ, ಖರೆ ಹೇಳಂದ್ರೆ ನಾಳಿಗೆ ಹೇಳ್ತೀನಿ ಅಂದ ರಾವಣ. ಯಾಕ ನಾಳಿಗೆ? ಯಾಕ ನಾಳಿಗೆ ಒಂದು ಯೋಗ ಅದ. ನಾಳಿಗೆ ಶಿವರಾತ್ರಿ ಏಕಾದಶಿ ಅದ. ನಾಳಿಗೆ ಶಿವರಾತ್ರಿ ಏಕಾದಶಿ ಅದ. ಶಿವನ ಭಕ್ತ ಇದ್ದನ, ಶಿವನ ಭಕ್ತನ ಇದ್ದ. ಅವನು ವಾರ, ಅವನು ಏಕಾದಶಿ ದಿನ ನಾ ಸುಳ್ಳು ಮಾತಾಡೋದಿಲ್ಲ. ನೋಡ್ರಿ ಹಂಗ ಹೇಳ್ತಾಳ. ಅದಕ್ಕೆ ಅಂದಾರ ಅವನಿಗೆ ಏನು, 3 ಲೋಕದೊಳಗೆ ಬರೇ ಒಂದೇ ಲೋಕ ಅಲ್ಲ, 3 ಲೋಕದೊಳಗೆ ರಾವಣನಂತ ಭಕ್ತ ಯಾರು ಇಲ್ಲ. ಅವಾಗ ನಾಳಿಗೆ ಹೇಳ್ತಾ ಪರಮಾತ್ಮನ ಶಿವನ ಭಕ್ತಿ ಇದ್ದೀನು. ನಾಳಿಗೆ ಶಿವರಾತ್ರಿ ಅದ. ಸುಳ್ಳು ಮಾತಾಡಂಗಿಲ್ಲ. ಅಲ್ಲಿ ಒಂದು ಯೋಗದ ಅಂದ ಮಾತ್ರ ಸುಳ್ಳು ಅದೇ ಅದ ತಿನ್ನ. ಸುಳ್ಳು ಮಾತಾಡೋದಿಲ್ಲ. ನಾ ಖರೆ ಮಾತಾಡ್ತೀನಿ ಅಂದ್ರೆ ನಾಳಿಗೆ ಹೇಳ್ತೀನಿ ಅಂತ. ಹೌದು. ಏನು ಒಂದು ರಾತ್ರಿಗೆ ಏನಾಗುದ ನಾಳಿಗೆ ಹೇಳಂದಳಕ್ಕೆ. ಹೊತ್ತು ಹೊಂಡ್ತು ಮತ್ತೆ ಬಂದೇ ಬಿಟ್ಲು. ಹೌದು. ಹೇಳು, ನಿನಗ ಅತಿ ಪ್ರೀತಿಯಾದ ಹೆಂಡತಿ ಯಾರು? ನಿನ್ನೆ ಕೇಳಿದ ಪ್ರಶ್ನೆ ಮತ್ತೆ ಕೇಳೇ ಬಿಟ್ಲ. ಅವಾಗ ಅಂದವ, ಕೇಳೇ ಬಿಟ್ಲು. ಅದೇ ಕೇಳಕ್ಕೆ ಬಂದಾಳಕ್ಕಿ. ಅವಾಗ ಅಂದವ, ನನಗ ಅತಿ ಪ್ರೀತಿಯಾದ ಹೆಂಡ್ರಂದ್ರೆ ಎಲ್ಲಾರ ಮ್ಯಾಗ ನನಗೆ ಪ್ರೀತಿನೇ ಆದಂದವ. ನನಗೆ ಎಷ್ಟು ಚಲು 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 ಹೆಣ್ಮಕ್ಳು. ಯಾವ ರಾಜ್ಯಕ್ಕೆ ಹೋಗ್ತೀರ ಆ ರಾಜ್ಯ ಗೆದ್ದದ ಬಳಕ ಆ ರಾಜ್ಯದೊಳಗೆ ಯಾವಾಗ ನನ್ನ ಮನಸ್ಸಿಗೆ ನಡ್ತದ, ಅಗ್ದಿ ಕಣ್ಣ ಮೂಗ ಎಲ್ಲದ್ರಲ್ಲ ಸುತ್ತದ ಅಂತದಕ್ಕೆ ತಂದಿದನ. ಸೊಂಡೆ ಹರ್ಕ ಮೂಗ್ ಹರ್ಕ ಇದ್ರ ನಾಯಕ್ ತರ್ತಿದ. ಎಲ್ಲಾರು ನನಗೆ 80,000 ಎಲ್ಲ ಪ್ರೇಮದವ್ರೇ ಅಂದವ. ಹೌದು ಹೌದು. ಅವಾಗ ಮತ್ತೆ ಕೇಳ್ತಾಳ ಮಂಡೋದರಿ, 80,000 ಹೆಂಡ್ರಿ ಎಲ್ಲ ನಿನಗೆ ಪ್ರೀತಿ ಅವರೇ ಇದ್ರಂದ್ರ ಎಷ್ಟು ಮಂದಿ ಹೆಂಡ್ರಿ ಇರ್ಲಕ್ಕಾಗಿ ಸೀತಾಗಿ ಯಾಕೆ ತಂದಿ ಅಂತ ಕೇಳಿದ್ರ. ನೋಡ್ರಿ ಪ್ರಶ್ನೆ ಹೆಂಗದ ನೋಡ್ರಿ. ಮಾತು ಕೇಳ್ರಿ ಬರೇ ಇದು. ಸೀತಾನ ಯಾಕೆ ತಂದಿ? ಅವಾಗ ರಾವಣ ಹೇಳ್ತಾಳ ಏನಂತ? ಕೇಳ ಯಾಕೆ ತಂದಿ? ನಾನು ಕೇಳ ಮಂಡೋದರಿ, ಕೇಳು. ಕೇಳ ಮಂಡೋದರಿ ಯಾಕೆ ತಂದಿ ಹೇಳಂದ್ರ. ನೀವು ಎಲ್ಲಾರು ಬಹಿರಂಗದ ಚೆಲುವ್ಯಾರು, ಹೊರಗಿನ ಸೌಂದರ್ಯ ನೀವು ಎಲ್ಲಾರು ಬಣ್ಣ ಕಣ್ಣ ಮೂಗ ಎಲ್ಲ ಹಿಂಗ ಚಂದ. ನೀವು ಹೊರಗಿನ ಸೌಂದರ್ಯರು. ಸೀತಾ ಮಾತ್ರ ನನ್ನ ಅಂತರಂಗದ ಚೆಲುವೆ, ಆತ್ಮರಂಗದ ಚೆಲುವಿ. ಯಾರು? ಸೀತಾ. ಸೀತಾ. ಅದಕ್ಕೆ ಅಕ್ಕಿಗೆ ತರಬೇಕಾಯ್ತು. ಹೌದು ಹೌದು. ಮತ್ತೊಂದು ಮಾತು ಕೇಳ್ತಾಳ. ಇನ್ನ ಸೈಲೆ ಬಿಟ್ಟಿಲ್ಲ, ಸೈಲ್ ಬಿಟ್ಟಿಲ್ಲಕ್ಕಿ ಮತ್ತೊಂದು ಕೇಳ್ತಾಳ. ಏನತ್ತ? ಠೀಕ್ ಅದ, ನಿನಗ ಆತ್ಮದ ಚೆಲುವಿ ಸೀತಾಗ ತಂದಿಲ್ಲ ಹೌದಿಲ್ಲ? ಹೌದು. ನಿನಗೆ ಬೇಕಾದಾಗ್ಲಕ್ಕ ಬರ್ತಿತ್ತು ಮೊದಲೇ ನೀ ಮಾಯಾವಿ. ನೀ ಮಾಯಾವಿ ಶರೀರ. ನಿನಗ ರಾಕ್ಷಸ ಆಗ್ಲಕ್ ಬರ್ತದ, ದೇವ್ರ ಆಗ್ಲಕ್ ಬರ್ತದ, ಬ್ರಹ್ಮ ಆಗ್ಲಕ್ ಬರ್ತದ. ನಿನ್ನ ಮನಸ್ಸು ಬಯಕೆ ಏನ್ ಆಗ್ಬೇಕದು ಆಗ್ಲಕ್ ಬರ್ತದ. ಅಂತ ವಿದ್ಯೆ ನಿನ್ನ ಬಲೆ ಅದ. ಮತ್ತ ಸೀತಾನ ತರಬೇಕಾದ ಫರ್ಣ ಕುಟಿ ಒಳಗ ನೀ ರಾಮನ ರೂಪ ತೊಟ್ಟು ತರಬೇಕಾಗಿತ್ತು. ಸಾಧು ರೂಪ ತೊಟ್ಟಾಕ ಹೋದ್ನಿ. ಸಾಧು ರೂಪ ತೊಟ್ಟಾಕ ಹೋದ್ರಿ. ರಾಮನ ಗತ್ಲಿ ಆಗಿದ ಅಕ್ಕಿಗೆ ತೋಟಲೆ ಬರ್ತಿದ್ದಳಲ್ಲ ಶ್ರೀರಾಮಚಂದ್ರ ಅಂತ ಹೇಳಿ. ರಾಮನ ಗತ್ಲಿ ಆಗ್ಲಕ್ಕ ನಿನಗೆ ಬರ್ತಿತ್ತಲ್ಲ. ಯಾಕ ಆಗಲಿಲ್ಲ ಅಂದ ಕೂಡ್ಲೆ ಕೇಳಂದ. ರಾವಣ ಕೇಳು ರಾಮನ ಗತ್ಲೇನೆ ಯಾಕ ಆಗಲಿಲ್ಲ ಕೇಳಂದ. ಹೇಳಂದಳಕ್ಕಿ, ರಾಮ ಏಕ ಪತ್ನಿ ವರ್ತ ಅದಾನ. ರಾಮ ಏಕ ಪತ್ನಿ ವರ್ತ ಅದ ಹೌದಿಲ್ಲ? ಹೌದು. ಎಲ್ಲಿ ರಾಮ ಅದಾನ, ಎಲ್ಲಿ ರಾಮ ಅದಾನ ಅಲ್ಲಿ ಕಾಮ ಇಲ್ಲ.
ಎಲ್ಲಿ ಕಾಮದ ಅಲ್ಲಿ ರಾಮ ಇಲ್ಲ. ಹೌದು ಹೌದು. ಮತ್ತ ನಾನೇ ರಾಮನ ರೂಪ ತೊಟ್ರ ನೀವು 80,000 ಹೆಂಡ್ರಿ ಯಾನ್ ಮಾಡವ್ರು ಒತ್ತ ನನ್ನ ಬಲಕ್ಕಿಂತ ಕಾಮೇ ಹೋಗಿ ಬಿಡ್ತಿತ್ತು. ಹೋಗ್ಬಿಡ್ತು. ಏನ್ ಮಾಡೋದು? ಹೌದು. ಅದರ ಕಾಲಾಗ ನಾ ರಾಮ ಆಲಿಲ್ಲ ಅನ್ನವ ಸಾಧುವಾಗಿ ಹೋಗುದಾಗಿ ಸಾಧುವಾಗಿ ಹೋಯ್ತು. ನೋಡ್ರಿ ಹಂಗ ಬಿಡಿಸ್ತಾನ. ಅದರ ಕಾಲಾಗ 80,000 ಹೆಂಡ್ರಿ ಇದ್ದೀರಿ ಅಂತೇಳಿ ರಾಮನ ರೂಪ ತೊಡ್ಲಿಲ್ಲ. ಹೌದು. ಟೀಕಾದಂದಳಕ್ಕಿ ಇನ್ನ ಬಿಟ್ಟಿಲ್ಲ ಶೈಲ ಬಿಟ್ಟಿಲ್ಲ. ರಾವಣ ನೀ ಸಾಧು ಆಗಿ ತಂದಿ. ನಿನಗೆ ಇನ್ನೊಂದು ಮಾತು ಕೇಳ್ತ ಕೇಳ್ರಲ್ಲ. ಒಂದು ಕೆಲಸ ಮಾಡ್ರಿ ನೀವು. ನಿಮಗೆ ಏನ್ ತಿಳಿಯಂಗಿಲ್ಲ ನೋಡು ಅದು ನನಗ್ ಕೇಳ್ರಿ. ಹಿಂಗ ನನಗೆ ಏನ್ ತಿಳಿಯಂಗಿಲ್ಲ ನೋಡು ಅದು ನಿಮಗ್ ಕೇಳ್ತಾ. ನಿಮ್ ಇಬ್ಬರಿಗೆ ತಿಳಿಲಿಲ್ಲ ಅಂದ್ರೆ ನಾ ಬರ್ತಾ. ಇವ ನೋಡು ತ್ರಿಪೇಜ್ ಹಿಂಗೆ ಮಾಡ್ಕೋತ ಹೊಂಡು ಇವ ತ್ರಿಪೇಜ್ದಾಗ ಇದೆಲ್ಲ 2-3 ಮಂದಿ ಹೇಳ ಸತ್ಯಪ್ಪ ಕಡೆ ಹೋಗ್ಬೇಕು. ಇಲ್ಲ ನಮ್ಮನ ಒಳಗೆ ಹೇಳ್ದೇವ್ ನಾವು. ಹೌದಿಲ್ರಿ? ಎಲ್ಲಿಗೆ ನಿಂತು ಎಲ್ಲಿಗೆ ನಿಂತು ಸೀತಾದೇವಿ ಕೇಳ್ತಾಳ. ಕೇಳ ಸೀತಾದೇವಿ ಇಲ್ಲ ಮಂಡೋದರಿ ಕೇಳತ್ತಾಳ. ನೀ ಸಾಧು ಆಗಿ ಅಕ್ಕಿಗೆ ತಂದಿ. ಹೌದು. ಅಲ್ಲಿ ತರು ಎಳೆಗೂ ಇಬ್ಬರೇ ಇದ್ದೀರಿ. ರಾಮ ಲಕ್ಷ್ಮಣ ಮಾಯಾವಿ ಚಿಗರಿ ಬೆನ್ನತ್ತಿ ಹೋಗ್ಯಾರ. ಸೀತಾ ಒಬ್ಬಕ್ಕಿನೇ ಅದಾಳ ಪರ್ಣಕುಟಿ ಒಳಗ. ಅಕ್ಕಿಗೆ ತೋಂಡ ಬರುವೊಳಗ ನೀ ಸೀತಾ ಇಬ್ಬರೇ ಇದ್ದೀರಿ. ಮತ್ತೊಬ್ಬರು ಜನರು ಯಾರೂ ಇಲ್ಲ. ಇಲ್ಲ. ಮ್ಯಾಗ ಪುಷ್ಪಕ ವಿಮಾನದೊಳಗೆ ಹಾಕೊಂಡು ಮೇಘ ವಾಯು ಮಾರ್ಗ ಆಕಾಶ ಮಾರ್ಗದಿಂದ ಹೋಗ್ತಿದಿ. ಅಲ್ಲಿ ಇಬ್ಬರೇ ಇದ್ದೀರಿ. ಲಂಕಾಪಟ್ಟಣದೊಳಗೆ ತಂದು ಅಶೋಕವನದಾಗಿಟ್ಟಿ ಅಲ್ಲಿ ಇಬ್ಬರೇ ಇದ್ದೀರಿ. ಅಕ್ಕಿನ ಕೂಡ ಕೆಡಲಾಕ ಸಾಕಾಗಟ್ಟ ಅವಕಾಶ ಇತ್ತು. ಯಾಕೆ ಕೆಡಲಿಲ್ಲ ಅಂತ ಹೇಳಿ ಮಂಡೋದರಿ ಪ್ರಶ್ನೆ ಮಾಡಿದ್ರು. ಏನು ಪ್ರಶ್ನೆ ರೀ ಮಂಡೋದರಿದು? ಹೌದು ಹೌದು. ಇಬ್ಬರೇ ಇದ್ದೀರಿ. ಹೌದು. ಅಕ್ಕಿನ ಕೂಡ ಕೆಡಲಾಕ ಅವಕಾಶ ಸಾಕಾಗಟ್ಟಿತ್ತು. ಯಾಕೆ ಕೆಡಲಿಲ್ಲ ಹೇಳು ಕೇಳಂದ ಅವನು. ರಾವಣ ಯಾಕೆ ಕೆಡಲಿಲ್ಲ ಕೇಳಂದ. ಎಷ್ಟು ಶಾಣೆ ಅನ್ರಿ ರಾವಣನು. ಹೇಳಂದಳ ಅಕ್ಕಿನು. ನಾ ಪರ್ಣಕುಟಿ ಒಳಗ ಲಕ್ಷ್ಮಣ 7 ಮಂಡಲ ಬರೆದಿದ. ಹೌದು. ಒಳಗೆ ಯಾರು ಬರಬಾರ್ದ ಒಳಗೆ ಬರಬಾರ್ದ ಹೇಳಿ. ಹೌದು. ಅಲ್ಲಿ ನಿಂತು ಒಂದು ಮಾತು ಹೋಗ್ಯದ ನಂದು. ಯಾನತ್ ಹೇಳಿ? ಭಿಕ್ಷಂದೆ ತಾಯಿ. ನೋಡ್ರಿ ಪುಣ್ಯಾತ್ಮರೇ, ಭಿಕ್ಷಂದೆ ತಾಯಿ ಅಂತ ಹೇಳಿ ಶಬ್ದ ಹೋಗ್ಯದ. ಅಕ್ಕಿ ತಂದು ನನಗೆ ನೀಡ್ಯಾಳ. ಅಕ್ಕಿಗೆ ನಾ ತಗೊಂಡು ಬಂದಿದ್ದ. ಹೌದು. ಅಕ್ಕಿನ ಕೂಡ ಕೆಡಬೇಕಾದ್ರೆ ಒಂದೇ ಒಂದು ಶಬ್ದ ನನಗೆ ತಟ್ಟಿಸಿ ಬಿಟ್ಟ. ಯಾವದದು? ನನ್ನ ಬಾಯಿಲೆ ಭಿಕ್ಷಂದೆ ತಾಯಿ ಅಂತ ಹೇಳಿ ನೀಡಂದಿನು. ಅಕ್ಕಿ ನನ್ನ ಹಂತಲಿರುತ್ತಾನ ತಾಯಿನೇ ಅಂತ ಹೇಳಿ ಪಾಲಿಸಿನು. ಅದು ನನ್ನ ಬಾಯಿಲೆ ತಾಯಿ ಅಂತ ಹೇಳಿ ಹೋಗ್ಯದ. ಅದಕ್ಕೆ ನಾ ಕೆಟ್ಟಿಲ್ಲ ಅಂತ ಹೇಳ್ದ. ನೋಡ್ರಿ ಹೆಂಗ್ ಬೀಳ್ತಾವ ತಾಳಿ. ಎಲ್ಲದು ಮಾಸ್ತರ್ ನಿನ್ನ ರಾಮಪ್ಪ ನಿಮ್ಮ ರಾಮಪ್ಪಂದು ಒಂದರೆ ಬರ್ಬೇಕಲ್ಲ. ನಮ್ಮ ರಾವಣಪ್ಪನ ಗತ್ಲೆ ಮಾತ ಬರ್ಬೇಕಲ್ಲ. ಜಗತ್ತದ ಮಾಡಿದಿ. ಅಕ್ಕಿ ರಾವಣನ ಹಂತಿನ ಹೋಗ್ಯಾಳ ಅಂತ ಹೇಳಿ ಕೇಸಿಂದ ಲಕ್ಷ್ಮಣಿಗೆ ಹಚ್ಚಿ ಅಡವಿಗೆ ಇಟ್ಟಿದಿ. ಒಬ್ಬ ಅಗಸನ ಮಾತು ಕೇಳಿ. ಹೌದು ಹೌದು. ನೀ ತ್ರಿಕಾಲಜ್ಞಾನಿ. ನೀ ಎಲ್ಲ ಅರ್ಥ. ಅಕ್ಕಿಗೆ ಎಲ್ಲಿ ಹಳ್ಳ ಒಂದು ಗೋಮ ಹತ್ತುಗಳಾರ. ಅಕ್ಕಿ ಹೆಂಗ ಅರಣ್ಯಕ್ಕೆ ಬಿಟ್ಟಿನಿ. ಒಬ್ಬ ಬರೀ ಅಗಸನ ಮಾತು ಕೇಳಿ ಏನು ತಗದಿನಿ ಬಿಡುದು ಬಿಟ್ಟಿ. ಅಕ್ಕಿನ ಮ್ಯಾಗ ಏನ್ ದೋಸ್ತ್ ತಗದಿ? ಏನ್ ಹಿಡಿದಿದಿ ಪಾರ್ಟಿ? ಏನ್ ಹೇಳಕತ್ತಿದಿ? ಯಾಕ್ರಿ? ಇಲ್ಲ. ಜಗತ್ತದೊಳಗ ಮಾಡದವರು ಸತ್ಯ ಅವರೇ. ಒಂದ್ ಮಾತು ಹೇಳಿದ್ರಿ. ಇನ್ನೊಂದು ಏನು? ನಾವು ಅಟ್ಟು ಒಂದು ಗಲ್ಲ ಬಿಟ್ಟು ಇನ್ನೊಂದು ಗಲ್ಲಕ್ಕೆ ಬಡಿಸ್ಕೊಳ್ಳಿದ್ರ ಅವನ ಬಲ್ಲೆ ನೋವು ಇದ್ದಿತ್ತಂದ್ರ ಅಳ್ಕೋತ ಗಿಡ ಯಾಕೆ ಹಾಯ್ತಿದ್ದ ಅಂದ ಕೂಡ್ಲೆ ಅದು ಹಿಂದಿನ ಜನ್ಮದಾಗ ಹಿಂಗಾಯ್ತು. ಇಲ್ಲಿ ಬಂದು ಗಿಡ ಆಗಿ ಅವರೇ ಹುಟ್ಟಿದ್ರು. 16,100 ಹೆಣ್ಮಕ್ಳು. ಅವ್ರಿಗೆ ಮುಟ್ಟಿದ ಕೂಡಲೇ ಉದ್ಧಾರ ಆಗಿ ಪುನಃ ಹೆಣ್ಮಕ್ಳಾದ್ರಂದ್ರಿ. ಠೀಕದ ನಿಮ್ಮ ಮಾತಿಗೆ ಒಪ್ಪುನ. ನಾವು ಇತ್ತಂಡವಾದ ಮಾಡೋರಲ್ಲ. ಒಂದು ಗಿಡಕ್ಕೆ ಸ್ಪರ್ಶ ಮಾಡಿ ಆಕಿಗೆ ಪುನಃ ಹೆಣ್ಣು ರೂಪ ತರ್ತಾನಂದ್ರೆ ಕಾರ್ಯ ಒಳ್ಳೇದಾಗುವುದು. ಅಳ್ತಾನೆ ಯಾಕಪ್ಪ? ಸೀತಾತನ ಅಳ್ತಾನ. ಅಳವು ಕಾರಣ ಏನದ? ಕೆಲಸ ಒಳ್ಳೇದು ನಡೆದಿಲ್ಲ. ಓ ಮಾಸ್ತರ, ಯಾಕ್ರಿ? ಸೀತಾನೇ ಬುದ್ಧಿ ಹೇಳ ಇವನಿಗೆ. ಸೀತಾನೇ ಬುದ್ಧಿ ಹೇಳ. ಅಗಸನ ಮಾತು ಕೇಳಿ ಲಕ್ಷ್ಮಣಗಂದ ಈಕಿಗೆ ಅಡಿವಾಗ ಒಯ್ದು ಬಿಟ್ಟು ಬಂದ. ಇವ ಲಕ್ಷ್ಮಣ ಅಣ್ಣನ ಮಾತು ಕೇಳಿ ಹೋಯ್ತಿದ್ರು. ರಥ ತಗೊಂಡು ಅಕ್ಕಿಗೆ ಕುಂಡ್ರಿಸ್ಕೊಂಡು ಅರಣ್ಯಕ್ಕೆ ಕೊಯ್ದ. ಹೌದು. ಭಟ್ ಜಂಗಲಿತ್ತು. ಜಂಗಲದ ಒಯ್ದು ಇಳಿಸದ. ಹೌದು. ಯಾರಿಗೆ? ಸೀತಾಗೊಬ್ಬಕ್ಕಿಗೆ ಇಳಿಸದ. ಇವ ಹೊಳಸದ ರಥ ಹೊಳಸದ. ಅವಾಗ ಒಂದು ಸೀತಾ ಒಂದು ಮಾತು ಹೇಳ್ತಾಳೆ ಮೈದನಗ. ಮೈದನಗೊಂದು ಮಾತು ಹೇಳ್ತಾಳೆ. ಲಕ್ಷ್ಮಣ
ತರಬು ರಥ ತರಬು ನಿನ್ನ ಮಾತು ನಿನ್ನ ಅಣ್ಣನ ಮಾತು ಕೇಳಿ ನಿನ್ನ ಅಗಸನ ಮಾತು ಕೇಳಿ ನಿಮ್ಮ ಅಣ್ಣ ನನಗೆ ಯಾನು ತಿಳಿದ ಬಿಟ್ಟಾನೋ ಬಿಡ್ಲಿ. ನಿಮ್ಮ ಅಣ್ಣ ಅಗಸನ ಮಾತು ಕೇಳಿ ನನಗೆ ಬಿಟ್ಟಾನ. ಏನು ತಿಳಿದು ಬಿಟ್ಟಾನ ಬಿಡ್ಲಿ. ನಾವೊಂದು ಮಾತು ಹೇಳ್ತೀನೋ ನಿಮ್ಮ ಅಣ್ಣಗೆ ಹೋಗಿ ಹೇಳು ಅಯೋಧ್ಯಕ್ಕೆ. ಹೌದು ಹೌದು ಹೌದು. ಏನು ಹೇಳ ತಾಯಿ ಅಂದ ವೈನಿಗಿ. ಲಕ್ಷ್ಮಣ ಏನಂದ? ತಾಯಿ ಹೇಳ ತಾಯಿ ಅಂದ. ಅವಾಗ ಹೇಳ್ತಾಳ ಸೀತಾ, ನನಗೆ ಏನು ತಿಳಿದು ಬಿಟ್ಟಾನ ಬಿಡ್ಲಿ. ನಿಮ್ಮ ಅಣ್ಣ ಅರಣ್ಯದೊಳಗೆ ಇದ್ದಿನ ನನಗೆ ಬಿಟ್ಟಂಗ ಅವನ ನೇಮ ಬಿಡಬೇಡ ಅಂತ ಹೇಳು. ಅಯೋಧ್ಯದೊಳಗೆ ಅವನ ನೇಮ ಬಿಡಬೇಡ ಅಂತ ಹೇಳಿ ಸೀತಾ ಹೇಳಿ ಕಳಿಸ್ಯಾಳ. ಬುದ್ಧಿ ಮಾತ ಮೈದನನ ಕೈಯಾಗಿ. ಈ ಮಾತಿನ ತಾಕತ್ ಎಟ್ಟದ ಮೊದಲ ತಿಳ್ಕೊ. ನೀ ಎಟ್ರ ತಾಕತ್ತಿದ್ದೆ ಅನ್ನೋದು ಗೊತ್ತೇ ಆಗಿಬಿಡ್ತದ ಈಗ. ಅದಕ್ಕೆ ಜಗತ್ತದೊಳಗ ಅಂತ ಕೀರ್ತಿಯನ್ನ ಮಾಡಿ ಅವರು ಆತ್ಮಜ್ಞಾನ ಪಡ್ಕೋಬೇಕಾದ್ರೆ ಆತ್ಮಜ್ಞಾನ ಯಾರಿಗಾಗ್ಯದ? ಮೋಕ್ಷ ಯಾರಿಗಾಗ್ಯದಪ್ಪ ಅಂದ್ರೆ ರಾವಣಿಗೆ ಮೋಕ್ಷ ಅದ. ಅಲ್ಲ ಇನ್ನೊಂದು ಹೇಳಿದ್ರಿ ಅವರು, ಆ ಲಿಂಗ ರಾಮೇಶ್ವರದೊಳಗೆ ಲಿಂಗ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಆ ಲಂಕಾಪಟ್ಟಣದ ಸೇತುವೆ ಕಟ್ಟು ವೇಳೆಗ ಹೌದು ಯಾರಿಗೆ ತಂದಾನ ಪೂಜೆ ಮಾಡ್ಲಕ್ಕ ತಂದು ಕೂಡಲೇ ಒಪ್ಕೊಂಡ್ರ ಅವರು. ಲಕ್ಷ್ಮಣಗ ಕಳವಿ ಬ್ರಾಹ್ಮಣರ ಹತ್ತಾರ ಇದಕ್ಕೆ ಹೇಳಿಕೇರಿ ನಾವು ಕ್ಷತ್ರಿಯದ್ರಿದ್ದೆವು, ಬ್ರಾಹ್ಮಣರ ಹತ್ತಾರ ಅಂತ ಹೇಳಿ ರಾವಣಗೆ ಕರ್ಕೊಂಡು ಬಂದಾರ ತಂದ್ರಿ. ಹೌದಿಲ್ಲ? ರಾವಣ ಮೂವರ್ತ ಹೇಳ್ದ, ವಿಭೀಷಣ ಪೂಜೆ ಮಾಡ್ದ. ವಿಭೀಷಣ ರಾವಣ ಅಣತಮ್ರಿ. ಹೌದಿಲ್ರಿ? ನಾ ಕೇಳ್ತಾ ದೇವತಾ ರೂಪ ನಿಮ್ಮದು, ದೇವರ ಸ್ವರೂಪ. ಹೌದಿಲ್ರಿ? ಹೌದು. ನಿಮ್ಮ ಕೈಲೇ ಒಂದು ಪೂಜೆ ಮಾಡೋದಾಗುದಿಲ್ಲ, ಮತ್ತೊಬ್ಬಂದ್ ಮಾಡ್ಬೇಕು. ರಾವಣ ನಿಂದಿರ್ಬೇಕಲ್ಲ. ನಿಮ್ ಬಲೆ ಮಂತ್ರ ಇಲ್ಲ. ರಾವಣ ಮಾತಾಡುವ ಮಂತ್ರಗಳು ನಿಮ್ ಬಲೆ ಅದಾವಿಲ್ಲ? ಇಲ್ಲ ಇಲ್ಲ. ಸರ್ವಜ್ಞ ಸರ್ವ ಪರಿಪೂರ್ಣ ಅದಾವ ಪರಮಾತ್ಮ. ಅಪೂರ್ಣ ಹೆಂಗ ಕಾಣಿಸ್ಲಕತ್ತಾನ? ಮಂತ್ರ ಯಾಕೆ ಇಲ್ಲ ಅವನ ಬಲ್ಲೆ? ಅಯ್ಯೋ ರಾಮ ಕಟ್ರ ನಿಂದಿರ್ತಿದ್ದಿಲ್ಲ ಅದು ಸೇತು. ಹಾ ರೀ, ಅವ ರಾವಣ ಪೂಜೆ ಮಾಡಿ ಅಂತೇಳಿ ಸೇತುವೆ ನಿಂತದ. ಅದು ಸೇತುವೆ ನಿಂದ್ರು ದಿನ ಮುಂದೆ ಹೇಳುದದ ಸೇತುವೆ ಯಾಕೆ ನಿಂತದ ಅನ್ನೋದು. ಅದಕ್ಕೆ ಪೂಜೆಗೆ ಅವನೇ ಬೇಕು. ಇವ ಒಗದುದ್ ಹೆಂಗ್ ಮುಣಿಗ್ಯಾದ, ಯಾರು ಒಗದ್ರ ನಿಂತದ. ಅದಕ್ಕೆ ಜಗತ್ತದೊಳಗ ರಾವಣನೇ ಅದಕ್ಕೆ ಪೂಜೆ ಮಾಡದ. ಹೌದಲ್ಲ? ಅಂದ ಬಳಕ ಅದು ಕಾರ್ಯ ಶುದ್ಧಾಗ್ಯದ. ಈ ಪದ ಅರ್ಧಕ್ಕೆ ನಿಂತ ಹೇಳುದು ಆಗ್ಲಿ ಆಗ್ಲಿ. ಮಾತಿನ ಮ್ಯಾಲ ನಿಂದು ಇರಲಪ್ಪ ಹಿಡತ, ಬಾಳ ಹೇಳುವುದಿಲ್ಲೋ ನಾ ನೋಡುತ್ತಾನ ನೋಡ್ತಾ. ಮಳ್ಳರಂಗನಿ ಬಳ್ಳ ಕೊಟ್ಟಿದಾರ ಹಾಳ ಬಾವಿಗೆ ದೂಡ್ತ. ಎಲ್ಲ ಬಲ್ಲೆನಂತ ಗಮನಟ್ಟಿ ಮೇಲಿಂದು ನಿಮ್ಮ ಹತ್ತೋದಿಲ್ಲ ಅಂತ. ಹೊರು ಬಂದು ಉಳ್ಳಾಡಿ ಹೋಗ್ಯಾರು ಎಲ್ಲರಿಗೂ ಗೊತ್ತ. ಸುಳ್ಯ ಮಾಡಬೇಡ ನೀವು ಗಮ್ಮತ್ತ. ಜಡದು ತಮ್ಮೆಯಿಂದ ಮುಳುಗುವುದು ಹೊತ್ತ. ನಾನವರೆಲ್ಲ ನಾಶಾಗಿ ಹೋಗ್ಯಾರೋ ನಿಮ್ಮದೇನೋ ಕಿಮ್ಮತ್ತ. ಎಲ್ಲ ಬಲ್ಲೆ ಅಂತ ಗಮನಟ್ಟಿ ಮೇಲಿಂದು ನಿಮಗೆ ಹತ್ತುವುದಿಲ್ಲ ಅಂತ. ಒಳ್ಳೆಯವರು ಬಂದು ಉಳ್ಳಾಡಿ ಹೋಗ್ಯಾರು ಎಲ್ಲರಿಗೂ ಬರತ್ತ. ನಾಗರಾಯ ಗೌಡಗ ತಿಳಿಲಿಲ್ಲ ಬೇತ. ತೂಗು ಮಂಚದ ಮೇಲೆ ತೂಗು ಸ್ವಂತ ನಾಗರಾಯ ಗೌಡಂದು ನಡೀತು ಭಜಿತ.
ಧಿಕ್ಕಾರ ಮಾಡಿ ನೀ ತಪ್ಪಿ ಕಳುವುದಕ್ಕಾಗಿ ಈ ಕಾಡಾಟ ಬಂದ ಬೇಡ ಎಲ್ಲ ಬಲ್ಲೆ ಅಂತ ಗಮನಾಟಿ ಮಾಡಿದ್ದು ನಿಮ್ಗ ಹಚ್ಚುದಿಲ್ಲ ಅಂತ ಜಿಡ್ಡಿ ಬಾಗ್ಲಿಲ್ಲ ಬಂದು ಗುಡ್ಡ ಕಲಿಯುತ್ತ ಮಾಡಿದ ತಪ್ಪಿಗೆ ಅರ್ವಾಗಿ ಬಂದೇನು ತಂದೆ ಮಾಫಿ ಮಾಡರಂತ ಎಲ್ಲ ಬಲ್ಲೆ ಅಂತ ಗಮನಾಟಿ ಮಾಡಿದ್ದು ನಿಮ್ಗ ಹಚ್ಚುದಿಲ್ಲ ಅಂತ ಉಳ್ಳಾಡಿ ಹೋಗ್ಯಾರ ಎಲ್ಲರಿಗೂ ಗೊತ್ತ ತುಕಾರಾಮನ ಬಾಯಿಲಿ ಕೇಳುವ ನೀತಿಯ ಮಾತ ಕೋಣಿಚಿ ದಂಗೊತ್ತಮ್ಮ ಬಿಳಿ ಹವಳ ಮೊತ್ತ ಅಮಚೇತ ತುಕಾರಾಮನ ಪದಗಳು ಹಾಡುವುದಕ್ಕ ಬಿಳಿಯನಿ ಮಜಬೂತ ಎಲ್ಲ ಬಲ್ಲೆ ಅಂತ ಗಮನಾಟಿ ಮಾಡಿದ್ದು ನಿಮ್ಗ ಹಚ್ಚುದಿಲ್ಲ ಅಂತ ಉಳ್ಳಾಡಿ ಹೋಗ್ಯಾರ ಎಲ್ಲರಿಗೂ ಗೊತ್ತ ತುಕಾರಾಮನ ಬಾಯಿಲಿ ಕೇಳುವ ನೀತಿಯ ಮಾತ ಕೋಣಿಚಿ ದಂಗೊತ್ತಮ್ಮ ಬಿಳಿ ಹವಳ ಮೊತ್ತ ಅಮಚೇತ ತುಕಾರಾಮನ ಪದಗಳು ಹಾಡುವುದಕ್ಕ ಬಿಳಿಯನಿ ಮಜಬೂತ ಎಲ್ಲ ಬಲ್ಲೆ ಅಂತ ಗಮನಾಟಿ ಮಾಡಿದ್ದು ನಿಮ್ಗ ಹಚ್ಚುದಿಲ್ಲ ಅಂತ ಉಳ್ಳಾಡಿ ಹೋಗ್ಯಾರ ಎಲ್ಲರಿಗೂ ಗೊತ್ತ ಸಭಾಪಂಡ